ನ್ಯೂಸ್18ನ ವಿಶೇಷ ಕಾರ್ಯಕ್ರಮ ನಾನೇ ನಾಯಕ ನಾನ್ ಚಂದ್ರಿಕಾ ಶೆಟ್ಟಿ. ನಿಮಗೆಲ್ಲ ಸಹಜವಾಗಿ ಕುತೂಹಲ ಇರುತ್ತೆ, ರಾಜಕಾರಣಿಗಳ ದಿನಚರಿ ಹೇಗಿರುತ್ತೆ, ಅವ್ರ ಜೀವನ ಶೈಲಿ ಹೇಗಿರುತ್ತೆ, ಪ್ರಚಾರದ ವೈಖರಿ ಎಲೆಕ್ಷನ್ ಟೈಮ್ನಲ್ಲಿ ಹೇಗಿರುತ್ತೆ, ರಾಜಕಾರಣದ ಬದುಕು ಜೊತೆಗೆ ಅವರ ಪರ್ಸನಲ್ ಲೈಫ್ ಹೇಗಿರುತ್ತೆ ಅಂತ ಆ ಕುತೂಹಲಗಳಿಗೆ ಉತ್ತರ ನಾನೇ ನಾಯಕ ಕಾರ್ಯಕ್ರಮದಲ್ಲಿ ನಾವು ಕೊಡ್ತೀವಿ. ಇವತ್ತು ನಾನಿದ್ದೀನಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂಥ ತೇಜಸ್ವಿ ಸೂರ್ಯ ಅವರ ಮನೆಯಲ್ಲಿ. ಅವರ ಜರ್ನಿ ಹೇಗಿರುತ್ತೆ, ಅವ್ರ ಜೊತೆ ನಾವು ಟ್ರಾವೆಲ್ ಮಾಡೋಣ, ಸಾಕಷ್ಟು ವಿಷಯಗಳನ್ನು ಮಾತಾಡೋಣ. ಇನ್ನು ರಾಜಕಾರಣ ಅಂತ ಬಂದಾಗ ತೇಜಸ್ವಿ ಸೂರ್ಯ ಅವರು ಮೊದಲ ಅವಧಿಯಲ್ಲೇ ಗೆದ್ದು ರಾಷ್ಟ್ರಾದ್ಯಂತ ಸದ್ದು ಮಾಡಿದ್ದಾರೆ. ವೆರಿ ಇಂಟೆಲಿಜೆಂಟ್, ಹ್ಯಾಂಡ್ಸಮ್ ಹಂಕ್, ಜೊತೆಗೆ ವಾಕ್ ಚಾತುರ್ಯದಿಂದ ಜನಮನ ಗೆದ್ದಂಥ ಸಂಸದ. ಬನ್ನಿ ಅವ್ರ ಜರ್ನಿಲಿ ನಾವು ಜಾಯ್ನ್ ಆಗೋಣ. ಹಲೋ, ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ಥ್ಯಾಂಕ್ ಯು. ಜಸ್ಟ್ ಕ್ಯಾಂಪೇನಿಗೆ ಹೊಡ್ತಾ ಇರೋದು. ಓಕೆ, ಈ ಸೂರ್ಯ ಬಾನ ಸೂರ್ಯ ಉದಯಿಸೋಕ್ಕೂ ಮುಂಚೆನೇ ಎದ್ದಿರ್ತಾರಾ? ಕ್ಯಾಂಪೇನ್ ಟೈಮ್ನಲ್ಲಂತೂ ಎದ್ದೇ ಇರ್ತೀನಿ, ಏಕೆಂದರೆ 6 ಕಾಲಿಗೆ ಪಾರ್ಕ್ಗಳಿಂದ ಇದರಿಂದ ಕ್ಯಾಂಪೇನ್ ಸ್ಟಾರ್ಟ್ ಆಗುತ್ತೆ. ಸೊ ತಾವು ಬನ್ನಿ ಜೊತೆಗೆ. ಸೊ ಕ್ಯಾಂಪೇನ್ನಲ್ಲಿ ಜನನೂ ಕಾಯ್ತಾ ಇದ್ದಾರೆ, ಹೋಗಿ ಮೀಟ್ ಮಾಡೋಣ ಅಂತ. ಡೆಫಿನೆಟ್ಲಿ. ಈಗ ಎದ್ದ ತಕ್ಷಣ ಅಪ್ಡೇಟ್ ಆಗೋದು, ದೇವ್ರ ನಮಸ್ಕಾರ ಮಾಡೋದು, ಪೇಪರ್ ಓದೋದು, ಇದೆಲ್ಲ ರುಟೀನ್? ದೇವ್ರ ನಮಸ್ಕಾರ, ಪೂಜೆ ಇದು ಹೊರಡೋಕ್ಕಿಂತ ಮುಂಚೆ ಮಾಡೇ ಮನೆಯಿಂದ ಹೊರಡೋದು. ನ್ಯೂಸ್ ಪೇಪರ್ ನಾನು ಮೊಬೈಲಲ್ಲಿ ಓದ್ಬಿಡ್ತೀನಿ ಕಾರಲ್ಲಿ, ಯಾಕೆಂದರೆ ಇಲ್ಲಿ ಕೂತ್ಕೊಂಡು ಓದೋಕ್ಕೆ ಟೈಮ್ ಸಿಗೋದಿಲ್ಲ ಬೆಳಗ್ಗೆ ಹೊತ್ತು ಕ್ಯಾಂಪೇನ್ ಟೈಮ್ನಲ್ಲಿ. ಬಟ್ ಜನರಲಿ ಅಪ್ಡೇಟೆಡ್ ಇರ್ತೀನಿ. ಸೊ ಆನ್ ದ ಗೋ ಓದ್ತಾ ಇರ್ತೀನಿ. ತುಂಬ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ, ಅದು ಗೂಗಲಲ್ಲೂ ಸಿಕ್ಕಲ್ಲ. ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ, ಮನೇಲಿ ಎಷ್ಟು ಜನ ಇದ್ದೀರಾ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್? ನಾನು, ನಮ್ಮ ಅಪ್ಪ ಅಮ್ಮ 3 ಜನ ಇಲ್ಲಿದ್ದೀವಿ. ಒಂದು ದೊಡ್ಡ ಕುಟುಂಬ. ಇಲ್ಲೇ ಅಕ್ಕಪಕ್ಕದಲ್ಲೇ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮಂದರು, ನಮ್ಮ ಅಣ್ಣ ತಮ್ಮಂದರು ಎಲ್ಲ ಒಟ್ಟಿಗೆ ಇದ್ದೀವಿ. ಗಿರಿನಗರದಲ್ಲಿ ನಮ್ಮ ಮನೆ. ಓಕೆ, 5 ವರ್ಷದ ಮುಂಚೆ ಒಬ್ಬ ಸಾಮಾನ್ಯ ಹುಡುಗನಾಗಿದ್ದಾಗ ತೇಜಸ್ವಿ ಸೂರ್ಯ, MP ಆದಮೇಲೆ ರಾಷ್ಟ್ರಮಟ್ಟದಲ್ಲಿ ನೀವು ಹೆಸರು ಮಾಡಿದ್ದೀರಾ. ಸೊ ಈಗಿನ ತೇಜಸ್ವಿ ಸೂರ್ಯ ಏನು ಡಿಫ್ರೆನ್ಸ್ ಅನಿಸುತ್ತೆ ಮನೆಯಿಂದ ಹೊರಗಡೆ ಹೊರಟಾಗ? ಏನು ಡಿಫ್ರೆನ್ಸ್ ಇಲ್ಲ ಮೇಡಮ್. ನಾನು 5 ವರ್ಷದ ಹಿಂದೆ ಯಾವ ಜೀವನದ ಸ್ತರ ಇತ್ತು, ಯಾವ ರೀತಿ ನಾನು ಜೀವನ ಮಾಡ್ತಾಯಿದ್ದೆ, ಇವತ್ತು ಅದೇ ರೀತಿ ಇದ್ದೀನಿ. ಒಂದು ಡಿಫ್ರೆನ್ಸ್ ಏನು ಅಂತಂದರೆ, ಇವತ್ತು ನಮ್ಮ ಮನೆಯಿಂದ ಹೊರಡೋಕ್ಕಿಂತ ಮುಂಚೆ ಈಗ 6:30, ಈಗಾಗಲೇ ಇಷ್ಟೊಂದು ಜನ ಕಾಯ್ತಾ ಇದ್ದಾರೆ. ಅವ್ರದ್ದೇನೋ ಒಂದು ಸಮಸ್ಯೆ ಇರುತ್ತೆ, ಅವ್ರದ್ದು ಏನೋ ಒಂದು ಕಷ್ಟ ಸುಖ ಕಾಣ್ಕೊಂಡು ಬಂದಿರ್ತಾರೆ. ಪ್ರತಿ ದಿವಸ ನಾನು ಮನೆ ಹೊಸಲು ದಾಟೋಕ್ಕಿಂತ ಮುಂಚೆ ಪ್ರತಿ ದಿವಸ ಈ ದೇಹ ಇರುವಂಥದ್ದು, ಈ ಜೀವ ಇರುವಂಥದ್ದು, ನಮ್ಮ ಸೇವೆ ಇರುವಂಥದ್ದು, ಇನ್ನೊಬ್ಬರ ಕಷ್ಟ ಸುಖಕ್ಕೋಸ್ಕರ, ಆ ಸೇವೆ ಮಾಡೋಕ್ಕೋಸ್ಕರ, ಈ ಒಂದು ಮೆಂಟಾಲಿಟಿ ನನಗೆ ನಾನೇ ಹೇಳ್ಕೊಂಡು ನಾನು ಹೊರಗಡೆ ಬರ್ತೀನಿ. ಪ್ರತಿ ದಿವಸ ಪ್ರಾಮಾಣಿಕ ಸೇವೆ ಮಾಡಬೇಕು, ಎಷ್ಟಾಗತ್ತೋ ಅಷ್ಟು ವಿನಮ್ರತೆಯಿಂದ ಜನರ ಜೊತೆ ವರ್ತಿಸಬೇಕು. ಇದೇ ನನ್ನ ಪ್ರತಿ ದಿವಸ ನಾನು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನನಗೆ ನಾನು ಹೇಳ್ಕೊಳ್ಳುವಂಥದ್ದು. ನಾನು ಜನಮತ ಯಾತ್ರೆ ಮಾಡಿದಾಗ ತುಂಬ ಜನ ಲೇಡೀಸ್ ಫ್ಯಾನ್ಸ್ ನಿಮಗಿದ್ದಾರೆ, ಅಂದರೆ ಗುಡ್ ಲುಕಿಂಗ್ ಇದ್ದಾರೆ, ಸೊ ಅದಕ್ಕೋಸ್ಕರ ಇಷ್ಟಪಡ್ತಾರೆ ಅಂತಂದರು. ಹೊರಡೋಕ್ಕೂ ಮುಂಚೆ ಒಂದು ಸಣ್ಣದಾಗಿ ಟಿಪ್ಸ್ ಕೇಳ್ಬಿಡ್ತೀನಿ. ಅಂದರೆ ಈಗ ಪ್ರಚಾರ ಅಂದರೆ ತುಂಬ ಬಿಸಿಲಿದೆ, ಸ್ಕಿನ್ ಕೇರ್ ಎಲ್ಲ ಹೇಗೆ ಮೇಡಮ್? ಅದು ಯಾವುದೂ ಏನೂ ಇಲ್ಲ, ಜಸ್ಟ್ ಬಿಸಿಲಲ್ಲಿ ಓಡಾಡ್ತಿರ್ತೀವಿ. ಯಾವ ಸ್ಕಿನ್ ಕೇರು ಯಾವುದು ಏನೂ ಇಲ್ಲ ಮೇಡಮ್. ಯಾರು ಎಲ್ಲರದ್ದು ಪ್ರೀತಿ ವಿಶ್ವಾಸ ಗಳಿಸ್ಬೇಕು. ಲುಕ್ಸ್ ಆಗಿರಲಿ ಮತ್ತೊಂದಾಗಿರಲಿ ಇವೆಲ್ಲ ಫೇಡ್ ಆಗ್ತವೆ. ಎಲ್ರಿಗೂ ವಯಸ್ಸಾಗತ್ತೆ. 4-5 ವರ್ಷ 5-6 ವರ್ಷ ಅನ್ನೋಷ್ಟೊತ್ತಿಗೆ ಎಲ್ರಿಗೂ ವಯಸ್ಸಿಗೆ ಸಹಜವಾದಂಥ ಕಪ್ಪು ಕೂದಲು ಹೋಗಿ ಬಿಳಿ ಕೂದಲು ಬರುತ್ತೆ, ಸ್ಕಿನ್ ರಿಂಕಲ್ ಆಗುತ್ತೆ, ಇದೆಲ್ಲ ಹೋಗುತ್ತೆ. ಆದರೆ ನಾವು ಜನಕ್ಕೆ ಮಾಡಿರೋ ಸೇವೆ ಏನಿರುತ್ತೆ, ನಾವೇನು ಜೀವನ ನಡೆಸಿರ್ತೀವಿ, ಜನ ನಮ್ಮನ್ನು ಹೇಗೆ ನಮ್ಮ ಕೆಲಸದಿಂದ ನೆನ್ಪಿಟ್ಕೊಳ್ತಾರೆ, ಅದು ಶಾಶ್ವತ. ಇನ್ನು ಮಿಕ್ಕಿದೆಲ್ಲ ಟೆಂಪ್ರರಿ. ಎಸ್, ಇವತ್ತಿನ ನಿಮ್ಮ ಜರ್ನಿಯಲ್ಲಿ ನಾವು ಜಾಯ್ನ್ ಆಗ್ತೀವಿ, ಬನ್ನಿ. ತೇಜಸ್ವಿ ಸೂರ್ಯ ಅವರು ಫಸ್ಟ್ ಪ್ರಚಾರವನ್ನು ಆರಂಭ ಮಾಡ್ತಿರೋದು ನಾಗರಬಾವಿ ವಾರ್ಡ್ನ ಶಾರದಾ ದೇವಿ ಉದ್ಯಾನವನದಿಂದ. ಸೊ ಬೆಳ್ಳಂಬೆಳಿಗ್ಗೆ ಇಲ್ಲಿ ವಾಕಿಂಗ್ಗೆ ತುಂಬ ಜನ ಬಂದಿದ್ದಾರೆ, ದೈಹಿಕ ಕಸರತ್ತನ್ನು ಮಾಡೋಕೆ ಬಂದಿದ್ದಾರೆ. ಪ್ರಚಾರದ ಕಾರ್ಯವೈಖರಿ ಹೇಗಿರುತ್ತೆ ನೋಡೋಣ.
ನಾವೀಗ ನಾಗರಬಾವಿಯ ಟೀಚರ್ಸ್ ಕಾಲೋನಿಯಲ್ಲಿರುವಂತಹ ಪಾರ್ಕಿಗೆ ಬಂದಿದ್ದೀವಿ. ಇಲ್ಲಿ ಯೋಗಾಸನ ಕ್ಲಾಸ್ ಕೂಡ ನಡೀತಾ ಇದೆ. ಇಲ್ಲಿ ದೈಹಿಕ ಕಸರತ್ತಿನ ಜೊತೆಗೆ ರಾಜಕೀಯದ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ. ತೇಜಸ್ವಿ ಸೂರ್ಯ ಅವರು ಯಾವ ತರ ಪ್ರಚಾರ ಮಾಡ್ತಾರೆ ಬನ್ನಿ ನೋಡಿ. ತೇಜಸ್ವಿ ಸೂರ್ಯ ಅವರ ದಿನಚರಿಯಲ್ಲಿ ಅವರ ಫಿಸಿಕಲ್ ಫಿಟ್ನೆಸ್ ಯಾವ ತರ ಮೇಂಟೈನ್ ಮಾಡ್ತಾರೆ, ಏನೆಲ್ಲ ವರ್ಕೌಟ್ ಮಾಡ್ತಾರೆ ಕೇಳೋಣ. ಯಾಕಂದ್ರೆ ಇವರು ಸೈಕ್ಲಿಸ್ಟ್ ಆಗಿ ನೀವು ನೋಡಿರ್ತೀರಾ, ಬೈಕ್ ರೈಡರ್ ಆಗಿ ನೋಡಿರ್ತೀರಾ, ಅಫ್ಕೋರ್ಸ್ ಸಿಂಗರ್ ಆಗಿನೂ ನೋಡಿರ್ತೀರಾ. ಈ ಎಲೆಕ್ಷನ್ ಟೈಮ್ ನಲ್ಲಿ ಫಿಸಿಕಲ್ ಫಿಟ್ನೆಸ್ ಯಾವ ತರ ಮೇಂಟೈನ್ ಮಾಡ್ತಾರೆ ಅಂತ ಕೇಳೋಣ. ಸೊ ಎಲೆಕ್ಷನ್ ಟೈಮ್ ನಲ್ಲಿ ವರ್ಕೌಟ್ ಅಥವಾ ಫಿಸಿಕಲ್ ಫಿಟ್ನೆಸ್ ಹೆಂಗೆ? ಯಾಕಂದ್ರೆ ತುಂಬಾ ಕಡೆ ನಾನು ಅಬ್ಸರ್ವ್ ಮಾಡಿದೀನಿ, ಪಾರ್ಕಿಗೆಲ್ಲ ಬೆಳಗ್ಗೆ ವಿಸಿಟ್ ಮಾಡ್ತಿರ್ತೀರಾ ನೀವು. ಬೇರೆ ಟೈಮ್ ಏನು ಸಿಗೋದಿಲ್ಲ ಮೇಡಮ್. ಏನು ಓಡಾಡ್ತೀವಿ ಕ್ಯಾಂಪೇನ್ ಟೈಮ್ನಲ್ಲಿ, ಅದೊಂದೇ ಕ್ಯಾಂಪೇನ್ ಸಿಗೋದಷ್ಟೇ ಸರ್. ಅದರ್ವೈಸ್ ಎಲೆಕ್ಷನ್ ಅಲ್ಲದೆ ಮಾಮೂಲಿ ಡೇಸಲ್ಲಿ ಯಾವ ಥರ ಫಿಸಿಕಲ್ ವರ್ಕೌಟ್? ವಾರದಲ್ಲಿ ಒಂದು 3 ದಿವಸ ಏನೋ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಟ್ರೈ ಮಾಡ್ತೀನಿ ನಾನು. ಅಟ್ಲೀಸ್ಟ್ ವೇಟ್ಸು, ಸ್ಟ್ರೆಂತ್ ಟ್ರೈನಿಂಗು, ಏನಾದರೂ ಒಂದು ರನ್ನಿಂಗು, ಯೋಗ. ಸೊ ವಾರದಲ್ಲಿ ಒಂದು 3 days ಸಮ್ ಯೋಗ, ಸಮ್ ಏನೋ ರನ್ನಿಂಗು, ಏನಾದರೂ ಈ ಥರದ್ದೊಂದು ಟ್ರೈ ಮಾಡ್ತೀನಿ ಮೇಡಮ್. ಸೊ ಸಾರಿ, ನಾನು ಭಾಳ ಕಡಿಮೆ ಮಾತಾಡ್ತಿದ್ದೀನಿ. ನನಗೆ ವಾಯ್ಸ್ ತುಂಬ ಸಮಸ್ಯೆ ಆಗಿದೆ, ಅದಕ್ಕೆ ಸರ್ ಬರ್ತೀನಿ. ಎಲ್ಲರಿಗೆ ಹೇಳ್ಬೇಕಲ್ಲ. ಸೊ ಬೈಕ್ ರೈಡಿಂಗ್ ಇಷ್ಟನಾ, ಸೈಕ್ಲಿಂಗ್ ಮಾಡೋದು ತುಂಬ ಇಷ್ಟನಾ? ಫೇವ್ರೇಟ್ ಯಾವುದು? ಮೇಡಮ್ ಎರಡೂ ನನಗೆ ಇಷ್ಟ ಇರುವಂಥದ್ದೇ. ಆವಾಗ ಟೈಮ್ ಸಿಗತ್ತೆ ಏನೋ ಅದ್ರ ಮೇಲೆ. ಥ್ಯಾಂಕ್ ಯು ಬ್ರದರ್. ಆ್ಯಕ್ಟಿವಿಟಿ ಮಾಡ್ತಾ ಹೋಗ್ತೀನಿ ಮೇಡಮ್. ಈಗ ಫ್ರೆಂಡ್ಸ್ ಜೊತೆ ಎಲ್ಲ ಟೈಮ್ ಸಿಗುತ್ತಾ ಈ ಥರ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಅವಾಗಿನ ಥರ? ಇಲ್ಲ ಮೇಡಮ್, ಭಾಳ ಕಡಿಮೆ ಟೈಮು. ಸೊ ಸರ್ ಕಳೆದ 5 ವರ್ಷದಿಂದ ಒಂದು 2-3 ಸತಿ ಎಲ್ಲರೂ ಆಚೆ ಈ ಥರ ಬೈಕ್ ಇದು ಹೋಗುವಂಥ, ಅದು ಎಲ್ಲೋ ಕೆಲಸದ ಮೇಲೆ ಹೋದಾಗ ನಮ್ಮ ಯುವ ಮೋರ್ಚಾ ಆ್ಯಕ್ಟಿವಿಟಿ ಅಂತ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.